ದ್ವಿತೀಯ PUC ಎರಡನೆಯ ಅಧ್ಯಾಯದ ಚುನಾವಣೆಗಳು ವಿಷಯವನ್ನು ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಈ ಚುನಾವಣೆಗಳಲ್ಲಿ ಯಾವ್ಯಾವ ರೀತಿಯ ಚುನಾವಣೆಗಳು ಇರ್ತವೆ, ಚುನಾವಣೆಯ ವಿಧಗಳು, ಅವುಗಳ ಲಕ್ಷಣಗಳು, ಅದಾದಮೇಲೆ ಚುನಾವಣಾ ಆಯೋಗ, ಇದನ್ನು ಕೂಡ ನಾವು ಈಗಾಗಲೇ ಚರ್ಚೆಗೆ ಒಳಪಡಿಸಿದ್ದೇವೆ. ಈಗ ಚುನಾವಣಾ ಸುಧಾರಣೆ ಏನಿದು? ಚುನಾವಣಾ ಸುಧಾರಣೆಗಳು ಅಂದರೆ ರಾಜಕೀಯ ಅಧಿಕಾರವನ್ನು ಪಡೆಯಲಿಕ್ಕೋಸ್ಕರ ಅನೇಕ ರಾಜಕೀಯ ಪಕ್ಷಗಳು ಪೈಪೋಟಿಯಲ್ಲಿ ಅನೇಕ ಚುನಾವಣಾ ಅಕ್ರಮಗಳಲ್ಲಿ ಕೂಡ ತೊಡಗಿಕೊಳ್ತಾರೆ. ವಾಮ ಮಾರ್ಗಗಳಲ್ಲಿ ಅಧಿಕಾರವನ್ನು ಹಿಡಿತಕ್ಕಂಥ ಒಂದು ಪ್ರಯತ್ನವನ್ನು ರಾಜಕೀಯ ಪಕ್ಷಗಳು ಮಾಡ್ತಾನೇ ಇರ್ತಾರೆ. ಈ ಚುನಾವಣೆಯಲ್ಲಿ ಗೆದ್ದು ನಾವೇ ಅಧಿಕಾರವನ್ನು ಹಿಡಿಬೇಕು, ನಮ್ಮ ರಾಜಕೀಯ ಪಕ್ಷವೇ ಅಧಿಕಾರಕ್ಕೆ ಬರಬೇಕು, ನಾವು ಅಧಿಕಾರಕ್ಕೆ ಬರಬೇಕು ಎನ್ನುವ ಭರಾಟೆಯಲ್ಲಿ ಜಾತಿಯ ಆಧಾರಿತ ಭಾವನೆಗಳನ್ನು ಪ್ರಚೋದನೆ ಮಾಡುವ, ಕೋಮು ಆಧಾರಿತ ಭಾವನೆಗಳನ್ನು ಕೆರಳಿಸುವ, ಮತಗಟ್ಟೆಗಳನ್ನು ವಶಪಡಿಸಿಕೊಳ್ಳುವ, ಗುಪ್ತ ಮತದಾನದ ಬದಲಿಗೆ ಕಳ್ಳ ಮತದಾನಗಳನ್ನು ನಡೆಸುವ, ಬೇನಾಮಿ ಮತಗಳನ್ನು ಹಾಕಿಸುವ, ಇಂಥ ಅನೇಕ ಚಟುವಟಿಕೆಗಳಲ್ಲಿ ರಾಜಕೀಯ ಪಕ್ಷಗಳು ಸಕ್ರಿಯವಾಗ್ತವೆ. ಅಂತಹ ಚುನಾವಣಾ ಅಕ್ರಮ ಮಾರ್ಗಗಳನ್ನು ತಡೆಯಲು ನಿರ್ಭೀತ, ನಿಷ್ಪಕ್ಷಪಾತ ಚುನಾವಣೆಗಳನ್ನು, ಪಾರದರ್ಶಕ ಚುನಾವಣೆಗಳನ್ನು ನಡೆಸುವ ಸಲುವಾಗಿ ಭಾರತದ ಚುನಾವಣಾ ಆಯೋಗ ಏನು ಮಾಡ್ತಾ ಇದೆ, ಹೊಸ ಹೊಸ ಮಾರ್ಗಗಳನ್ನು ಕಂಡುಕೊಳ್ಳುವ, ಆದಷ್ಟು ಮುಕ್ತ, ನಿರ್ಭೀತ, ನಿಷ್ಪಕ್ಷಪಾತ, ಪಾರದರ್ಶಕ ಚುನಾವಣೆಗಳನ್ನು ಆದಷ್ಟು ಮಟ್ಟಿಗೆ ನಡೆಸಲಿಕ್ಕೋಸ್ಕರ ಹೊಸ ಹೊಸ ವಿಧಾನಗಳನ್ನು ಅಳವಡಿಕೆ ಮಾಡಿಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಚುನಾವಣಾ ಆಯೋಗ ಭಾರತದಲ್ಲಿ ಮಾಡಿಕೊಳ್ತಾ ಬಂದಿದೆ. ಅದಕ್ಕೋಸ್ಕರ ಏನು ಮಾಡಲಾಗಿದೆ ಅಂತಂದರೆ, ಈ ಪ್ರಜೆಗಳ ವಾಣಿ ದೈವವಾಣಿ, ವಾಕ್ ಪಾಪುಲೇ ವಾಕ್, ಪ್ರಜೆಗಳೆಲ್ಲರಿಗೂ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಸರಿಯಾದಂಥ ಸಕಾಲ ಯಾವುದು ಅಂದರೆ ಚುನಾವಣೆಗಳು. ನಮ್ಮನ್ನು ಆಳ್ವಿಕೆಯನ್ನು ನಡೆಸ್ತಕ್ಕಂಥವರು ಯಾವ ಸಿದ್ಧಾಂತದವರು ಆಗಿರಬೇಕು, ಯಾವ ಸಿದ್ಧಾಂತವನ್ನು ಹೊಂದಿದಂಥವರಾಗಿರಬೇಕು, ಯಾವ ರಾಜಕೀಯ ಪಕ್ಷದವರು ನಮ್ಮನ್ನು ಆಳ್ವಿಕೆಯನ್ನು ಮಾಡಬೇಕು, ಯಾವ ಅಭ್ಯರ್ಥಿ ಗೆದ್ದು ಬಂದು ನಮ್ಮ ಆಡಳಿತದ ಚುಕ್ಕಾಣಿಯನ್ನು ಹಿಡಿಯಬೇಕು ಎನ್ನುವುದನ್ನು ನಿರ್ಧರಿಸಬೇಕಾಗಿರ್ತಕ್ಕಂಥವರು ಪ್ರಜೆಯೇ ಹೊರತು ಬೇರೆ ಯಾರು. ಆ ಪ್ರಜೆಗಳು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ವಾಮ ಮಾರ್ಗದಲ್ಲಿಯೋ ಅಥವಾ ಇನ್ನಾವುದೋ ಮಾರ್ಗಗಳಲ್ಲಿ ಪ್ರಜಾಭಿಪ್ರಾಯಕ್ಕೆ ವ್ಯತಿರಿಕ್ತವಾಗಿರ್ತಕ್ಕಂಥ ಫಲಿತಾಂಶಗಳು ಬಂದು ಪ್ರಜಾಭಿಪ್ರಾಯಕ್ಕೆ ವ್ಯತಿರಿಕ್ತವಾಗಿರ್ತಕ್ಕಂಥ ವರ್ಗ ಆಡಳಿತದ ಸೂತ್ರವನ್ನು ಹಿಡಿಯಬಾರದು ಎನ್ನುವ ಕಾರಣಕ್ಕಾಗಿ ಏನು ಮಾಡಲಾಗಿದೆ, ಕಾಲದಿಂದ ಕಾಲಕ್ಕೆ ಅನೇಕ ಸುಧಾರಣೆಗಳನ್ನು ಚುನಾವಣೆಗಳಲ್ಲಿ ತರಲಾಗಿದೆ. ಈ ಸುಧಾರಣೆಗಳನ್ನು ತರಲಿಕ್ಕಾಗಿ ಭಾರತದ ಸಂಸತ್ತು ಅನೇಕ ಸಮಿತಿಗಳನ್ನು ರಚನೆ ಮಾಡಿದೆ. ಈ ಅನೇಕ ಸಮಿತಿಗಳಲ್ಲಿ VK ತಾರ್ಕುಂಡೆ ಸಮಿತಿ 1974ರಿಂದ 75, 1974ನೇ ಇಸ್ವಿನಲ್ಲಿ ತಾರ್ಕುಂಡೆ ಸಮಿತಿ ಅಂತಕ್ಕಂಥ ಒಂದು ಸಮಿತಿಯನ್ನು ರಚನೆ ಮಾಡಿತು. ಅದೇ ರೀತಿ ದಿನೇಶ್ ಗೋಸ್ವಾಮಿ ಸಮಿತಿ 1990, ನ್ಯಾಯಮೂರ್ತಿ VR ಕೃಷ್ಣ ಅಯ್ಯರ್ ಸಮಿತಿ 1994, ವಾಂಚೂ ಸಮಿತಿ, ಇಂದ್ರಜಿತ್ ಗುಪ್ತಾ ಸಮಿತಿ 1998, ಕಾನೂನು ಆಯೋಗದ ವರದಿ 1998, ನ್ಯಾಯಮೂರ್ತಿ ಕುಲದೀಪ್ ಸಿಂಗ್ ಸಮಿತಿ 2002. ಹೀಗೆ ಅನೇಕ ಸಮಿತಿಗಳನ್ನು ಭಾರತದ ಸಂಸತ್ತು ರಚನೆಯನ್ನು ಮಾಡಿತು. ರಚನೆ ಮಾಡಿದಾದಮೇಲೆ ಆ ಆಯೋಗಗಳು ಅನ್ವೇಷಣೆಯನ್ನು ಮಾಡಿದ್ವು, ಅನೇಕ ಚರ್ಚೆಗಳನ್ನು, ಗೋಷ್ಠಿಗಳನ್ನು ನಡೆಸಿ
ಯಾವ ರೀತಿಯಲ್ಲಿ ಚುನಾವಣೆಗಳನ್ನು ಮುಕ್ತ, ಪಾರದರ್ಶಕ, ನಿಷ್ಪಕ್ಷಪಾತ, ನ್ಯಾಯಸಮ್ಮತ ಚುನಾವಣೆಗಳನ್ನಾಗಿ ಮಾರ್ಪಡಿಸಬಹುದು ಎನ್ನುವುದಕ್ಕೆ ದಾರಿಗಳನ್ನು ಕಂಡುಹಿಡಿಯುತ್ತಾರೆ. ಈ ದಾರಿಗಳನ್ನು ಕಂಡುಹಿಡಿಯುವ ನಿಟ್ಟಿನಲ್ಲಿ ಅಂತಹ ಸಮಿತಿಗಳು ನೀಡಿದ ಶಿಫಾರಸುಗಳಿಗೆ ಅನುಗುಣವಾಗಿ ಅನೇಕ ಸುಧಾರಣೆಗಳನ್ನು ನಾವು ಮಾಡ್ತಾ ಬಂದ್ವಿ. ಭಾರತದ ಚುನಾವಣಾ ಆಯೋಗ ಮಾಡ್ತಾ ಬಂತು. ಆ ಸುಧಾರಣೆಗಳಲ್ಲಿ ಮೊದಲನೆಯ 2 ಸುಧಾರಣೆಗಳನ್ನು ನಾವಿಲ್ಲಿ ಇವತ್ತು ಚರ್ಚೆಯನ್ನು ಮಾಡೋಣ. ಮೊದಲನೇದು ಎಪಿಕ್ನ ಬಳಕೆ. ಎಪಿಕ್ ಅಂದರೆ ಏನು? ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್, ಮತದಾರರ ಭಾವಚಿತ್ರವಿರುವ ಗುರುತಿನ ಚೀಟಿ. ಮತದಾರರ ಭಾವಚಿತ್ರವಿರುವ ಗುರುತಿನ ಚೀಟಿ. ಈ ಮತದಾರರ ಭಾವಚಿತ್ರವಿರುವ ಗುರುತಿನ ಚೀಟಿ ಇದನ್ನು ಟಿ.ಎನ್. ಶೇಷನ್ ಅಂತಕ್ಕಂಥವರು ಚುನಾವಣಾ ಆಯೋಗದ ಆಯುಕ್ತರಾಗಿದ್ದಂಥ ಸಂದರ್ಭದಲ್ಲಿ, ಮುಖ್ಯ ಆಯುಕ್ತರಾಗಿದ್ದಂಥ ಸಂದರ್ಭದಲ್ಲಿ ಇದನ್ನು ಜಾರಿಗೆ ತರತಕ್ಕಂಥ ಪ್ರಯತ್ನವನ್ನು ಮಾಡಲಾಯಿತು. ಈ ಚೀಟಿಯನ್ನು ಯಾಕೆ, ಇಂಥ ಒಂದು ಗುರುತಿನ ಚೀಟಿಯನ್ನು ಯಾಕೆ ತರಲಿಕ್ಕೆ ಕಾರಣ ಆಯಿತು ಅಂದರೆ, ಚುನಾವಣೆಯಲ್ಲಿ ನಡೆಯುವಂತಕ್ಕಂಥ ಅಕ್ರಮ ಮತ್ತು ಭ್ರಷ್ಟಾಚಾರಗಳನ್ನು ತಡೆಯಲಿಕ್ಕಾಗಿ ಮತದಾರ ಮತಗಟ್ಟೆಯೊಳಕ್ಕೆ ಬರ್ತಾರೆ. ಮತಗಟ್ಟೆಯೊಳಕ್ಕೆ ಬಂದಾಗ ಆ ಗುರುತಿನ ಚೀಟಿಯನ್ನು ತೋರಿಸಿದ್ರೆ ಆ ಮತದಾರನು ತಂದಿರ್ತಕ್ಕಂಥ ಗುರುತಿನ ಚೀಟಿನಲ್ಲಿ ಆತನ ಫೋಟೋ ಇರ್ತದೆ, ಆತನ ಹೆಸರು, ವಯಸ್ಸು, ವಿಳಾಸ ಇವೆಲ್ಲವುಗಳು ಕೂಡ ಇರ್ತವೆ. ಅಂಥ ಒಂದು ಚೀಟಿಯನ್ನು ಬಳಕೆ ಮಾಡೋದ್ರಿಂದ ಏನಾಗಬಹುದು? ಕಳ್ಳ ಮತದಾನ, ಅಡ್ಡ ಮತದಾನಗಳನ್ನು ತಡೆಗಟ್ಟಬಹುದು. ಯಾರದ್ದೋ ಹೆಸರಿನ ಮೇಲೆ ಯಾರೋ ಮತವನ್ನು ಚಲಾಯಿಸ್ತಕ್ಕಂಥದ್ದನ್ನು ತಡೆ ಹಿಡಿಬಹುದು ಅನ್ನುವ ಕಾರಣಕ್ಕೋಸ್ಕರ ಈ ಒಂದು ಮಾರ್ಪಾಟನ್ನು ಭಾರತದ ಚುನಾವಣಾ ಆಯೋಗ ಜಾರಿಗೆ ತರಲಿಕ್ಕೆ ಮುಂದಾಯಿತು. ಇನ್ನು ಪ್ರತಿ ಮತದಾರನು ಈ ಮತಗಟ್ಟೆಗೆ ಬಂದಾಗ ಈ ಚೀಟಿಯನ್ನು ಪ್ರಸ್ತುತಪಡಿಸಿದಾಗ ಆತನ ಹೆಸರು, ಆತನ ವಿಳಾಸ, ಆತನ ಭಾವಚಿತ್ರ, ಫೋಟೋ ಆ ಚೀಟಿನಲ್ಲಿ ಇರ್ತದೆ. ಅದನ್ನು ನೋಡಿ ಚುನಾವಣಾ ಅಧಿಕಾರಿಗಳು ಆತನು ಸರಿಯಾದ ಮತದಾರನು ಹೌದೇ, ಮತದಾರರ ಪಟ್ಟಿಯಲ್ಲಿ ಏನು ಹೆಸರಿದೆ ಆ ಪಟ್ಟಿಯಲ್ಲಿ ಇರತಕ್ಕಂಥ ಹೆಸರಿನ ವ್ಯಕ್ತಿ ಈತನೇ ಹೌದೇ ಅಲ್ಲವೇ ಎನ್ನುವುದನ್ನು ಖಾತ್ರಿಪಡಿಸಿಕೊಳ್ಳಲಿಕ್ಕೆ ಅನುಕೂಲ ಆಗ್ತದೆ. ಇದಾದ ಮೇಲೆ ಈ ಟಿ.ಎನ್. ಶೇಷನ್ರವರು ಆಡಳಿತದಲ್ಲಿ ಇದ್ದಂಥ ಸಂದರ್ಭದಲ್ಲೇ ಇದನ್ನು ಜಾರಿಗೆ ತರಲಿಕ್ಕೆ ಆಗಲಿಲ್ಲ. ಅವರ ನಂತರ ಅಧಿಕಾರಕ್ಕೆ ಬಂದಂಥ ಗಿಲ್ ಅಂತಕ್ಕಂಥವರು, ಅವರ ನಂತರ ಬಂದಂಥ ಮುಖ್ಯ ಚುನಾವಣಾಧಿಕಾರಿಯಾಗಿ ವಹಿಸಿಕೊಂಡಂಥ ಶ್ರೀ ಎಂ.ಎಸ್. ಗಿಲ್ ಅಂತಕ್ಕಂಥವರು ಅದನ್ನು ಜಾರಿಗೆ ತಂದರು. ಇದರಿಂದ ಏನು ಉಪಯೋಗ ಆಗ್ತದೆ? ಭಾವಚಿತ್ರವಿರುವ ಮತದಾರರ ಗುರುತಿನ ಚೀಟಿಯಿಂದ ಏನೇನು ಉಪಯೋಗಗಳು ಇದ್ದಾವೆ? ಗುರುತಿನ ಚೀಟಿಯನ್ನು ಬಳಸೋದ್ರಿಂದ ನಕಲಿ ಮತದಾನವನ್ನು ತಡೆಗಟ್ಟಿ ನೈಜ ಮತದಾರನೇ ತನ್ನ ಮತವನ್ನು ಚಲಾಯಿಸುವ ಅವಕಾಶವನ್ನು ನಾವು ಪಡೆಯಬಹುದು. ಮೊದಲು ಗುರುತಿನ ಚೀಟಿ ಇರಲಿಲ್ಲ. ಭರಮಪ್ಪ ಅನ್ನೋ ಹೆಸರು ಬಂದ ಅಂತಂದರೆ ಆ ಭರಮಪ್ಪ ಅನ್ನೋ ಊರಿನಾಗ ಎಷ್ಟು ಜನ ಇದ್ರೂ ಕೂಡ ಯಾವುದೋ ಭರಮಪ್ಪನ ಮತವನ್ನು ಯಾವುದೋ ಭರಮಪ್ಪನು ಚಲಾವಣೆ ಮಾಡಿ ಹೋಗಿರ್ತಿದ್ದ. ಇಲ್ಲವೇ ಆ ಹೆಸರಿನ ಮನೆ ಅಲ್ಲದವನು ಆ ಹೆಸರನ್ನು ಹೇಳಿಕೊಂಡು ಬಂದು ಮತವನ್ನು ಚಲಾವಣೆ ಮಾಡಿ ಹೋಗ್ತಾ ಇದ್ದ. ಅಸಲಿ ಮತದಾರನಿಗೆ ಮತದಾನದ ಅವಕಾಶಗಳನ್ನು ತಪ್ಪಿಸಲಿಕ್ಕಾಗಿ ಇಂಥ ಕೆಲಸವನ್ನು ರಾಜಕೀಯ ಪಕ್ಷಗಳು ಮಾಡ್ತಾ ಇದ್ದಾರೆ. ಅದನ್ನು ತಪ್ಪಿಸಲಿಕ್ಕೋಸ್ಕರ ನೈಜ ಮತದಾರನು ತನ್ನ ಮತವನ್ನು ತಾನೇ ಚಲಾವಣೆ ಮಾಡುವಂತೆ ಅವಕಾಶವನ್ನು ಕಲ್ಪಿಸಿಕೊಡುವ ಸಲುವಾಗಿ ಈ ಮತದಾರರ ಗುರುತಿನ ಚೀಟಿಯನ್ನು, ಭಾವಚಿತ್ರವಿರುವ ಮತದಾರರ ಗುರುತಿನ ಚೀಟಿಯನ್ನು ಜಾರಿಗೆ ತರಲಾಯಿತು. ಇದಾದಮೇಲೆ ಎರಡನೇದು, ಮತದಾರರ ಗುರುತಿನ ಚೀಟಿನಲ್ಲಿ ನಮೂದಿಸಿರುವ ತಾಂತ್ರಿಕ ವಿವರಗಳ ಆಧಾರದ ಮೇಲೆ ಚುನಾವಣೆಗಳನ್ನು ಹೆಚ್ಚು ನ್ಯಾಯಸಮ್ಮತವಾಗಿ ನಡೆಸಲು ಅವಕಾಶ ಆಗ್ತದೆ. ಒಂದೇ ಹೆಸರಿನವರು ಇಬ್ಬರಿದ್ದರೆ ಆ ಮತದಾರರ ಗುರುತಿನ ಚೀಟಿನಲ್ಲಿ ವಿಳಾಸ, ತಂದೆಯ ಹೆಸರು, ಆತನ ಲಿಂಗ ಇವೆಲ್ಲವುಗಳು ಕೂಡ ಇರ್ತದಲ್ಲ, ಅವುಗಳನ್ನು ಇಟ್ಟುಕೊಂಡು ಆ ತಾಂತ್ರಿಕ ವಿಷಯಗಳನ್ನು ಆಧಾರವಾಗಿಟ್ಟುಕೊಂಡು ಹೆಚ್ಚು ನ್ಯಾಯಸಮ್ಮತವಾದಂಥ, ಹೌದು ಆ ಮತದಾರನಾಗಿ ಬಂದಿರತಕ್ಕಂಥ ವ್ಯಕ್ತಿ ಅವನೇ ಆಗಿದ್ದಾನೆ, ನೈಜ ಮತದಾರನೇ ಆಗಿದ್ದಾನೆ ಎನ್ನುವುದನ್ನು ಗುರುತಿಸಿ
ನಂತರ ಮತದಾನವನ್ನು ಮಾಡಲಿಕ್ಕೆ ಆತನಿಗೆ ಅವಕಾಶವನ್ನು ಮಾಡಿಕೊಡಲಿಕ್ಕೆ ಸಾಧ್ಯತೆ ಹೆಚ್ಚು. ಇದರ ಮುಖಾಂತರ ಏನು ಮಾಡ್ಬೋದು, ನ್ಯಾಯಸಮ್ಮತವಾದಂಥ ಚುನಾವಣೆಯನ್ನು ನಾವು ನಡೆಸಬಹುದು. ಇನ್ನು ಚುನಾವಣೆಗಳು ನಿಷ್ಪಕ್ಷಪಾತವಾಗಿ ಮುಕ್ತವಾಗಿ ನಡೆಯಬೇಕಾದರೆ ಮತದಾರರ ಸರಿಯಾದ ವಿವರಗಳನ್ನು ಒಳಗೊಂಡ ಗುರುತಿನ ಚೀಟಿ ಸಹಾಯಕ ಆಗ್ತದೆ. ಚುನಾವಣೆ ಮುಕ್ತವಾಗಿ ನಡೀಬೇಕು, ನಿಷ್ಪಕ್ಷಪಾತವಾಗಿ ನಡೀಬೇಕು. ಯಾವುದೇ ಒಬ್ಬ ವ್ಯಕ್ತಿಗೆ ಮತದಾನವನ್ನು ನಿರಾಕರಿಸುವಂತಿಲ್ಲ. ಮತಗಟ್ಟೆಯ ಒಳಗೆ ಬರ್ತಕ್ಕಂಥ ಮತದಾರನನ್ನು ಮತದಾನ ಮಾಡದಂತೆ ನಿರ್ಬಂಧಿಸುವ ಅಧಿಕಾರ ಯಾವರಿಗೂ ಕೂಡ, ಯಾವ ಅಧಿಕಾರಿ ವರ್ಗಕ್ಕೂ ಕೂಡ ಇಲ್ಲ. ಆದರೆ ಆತನು ನೈಜ ಮತದಾರನು ಹೌದೇ ಅಲ್ಲವೇ ಎನ್ನುವುದನ್ನು ಖಾತ್ರಿಪಡಿಸಿಕೊಳ್ತಕ್ಕಂಥ ಅಧಿಕಾರಗಳಿದ್ದಾವೆ, ಅವಕಾಶಗಳು ಇದ್ದಾವೆ. ಇನ್ನು ಕೊನೆಯದು, ಮತದಾರನ ಗುರುತಿನ ಚೀಟಿಯಿಂದ ಸರ್ಕಾರವು ನೀಡತಕ್ಕಂಥ ಅನೇಕ ಸವಲತ್ತುಗಳನ್ನು ಪಡೆಯಲಿಕ್ಕೆ ಆ ಮತದಾರರ ಗುರುತಿನ ಚೀಟಿಯನ್ನು ನಾವು ಬಳಕೆ ಮಾಡಿಕೊಂಡು, ಮತದಾರರ ಗುರುತಿನ ಚೀಟಿಯನ್ನು ಬಳಕೆ ಮಾಡಿಕೊಂಡು ಸರ್ಕಾರ ನೀಡ್ತಕ್ಕಂಥ ಅನೇಕ ಸವಲತ್ತುಗಳೇನಿದ್ದಾವೆ ಆ ಸೌಲಭ್ಯಗಳನ್ನು ಪಡೆಯಲಿಕ್ಕೋಸ್ಕರ ಮತದಾರರ ಗುರುತಿನ ಚೀಟಿಯನ್ನು ಒಂದು ದಾಖಲೆಯನ್ನಾಗಿ ನಾವು ಬಳಕೆಯನ್ನು ಮಾಡಬಹುದಾಗಿದೆ. ಅನೇಕ ಸಾರಿ ಈ ರೈಲಿನಲ್ಲಿ ನಾವು ಟಿಕೆಟನ್ನು ರಿಸರ್ವೇಷನ್ ಮಾಡಿಸುವಾಗಲೂ ಕೂಡ ಆ ಮತದಾರರ ಗುರುತಿನ ಚೀಟಿಯನ್ನು ಬಳಕೆ ಮಾಡ್ತಾ ಇರುವುದನ್ನು ನಾವು ನೆನಪು ಮಾಡಿಕೊಳ್ಬೇಕು. ಹೀಗೆ ಅನೇಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಆ ಸೌಲಭ್ಯಗಳನ್ನು ಪಡೆಯಲಿಕ್ಕಾಗಿ ಮತದಾರನಾಗಿರ್ತಕ್ಕಂಥವನು ತನ್ನ ಗುರುತಿನ ಚೀಟಿಯನ್ನು ಪ್ರಸ್ತುತಪಡಿಸಿ ಆ ಸೌಲಭ್ಯಗಳನ್ನು ಪಡೆಯಬಹುದು. ಇಲ್ಲಿ ಈ ಎಪಿಕ್ ಅನ್ನೋದನ್ನು 2 ಅಂಕಗಳಿಗೆ ಕೇಳಲಾಗ್ತದೆ. ಇದೇ ರೀತಿ ಬರೆದಿದ್ದಾರೆ, EPIC. ಎಪಿಕ್ ಅನ್ನು ವಿಸ್ತರಿಸಿ, ಎಪಿಕ್ ಅನ್ನು ವಿಸ್ತರಿಸಿ ಅಂತೇಳಿ. ವಿಸ್ತರಿಸಿ ಅಂತ ಕೇಳಿದಾಗ ನಾವೇನು ಉತ್ತರವನ್ನು ಬರೆಯಬೇಕಾಗಿದೆ, ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್. ತುಂಬ ಜನ ಏನು ಮಾಡ್ತಾರೆ, ಈ ಎಲೆಕ್ಟರ್ಸ್ ಬದಲಿಗೆ ಎಲೆಕ್ಟ್ರಾನಿಕ್ ಅಂತ ಹೇಳಿ ಬರೀತಾರೆ. ಎಲೆಕ್ಟ್ರಾನಿಕ್ ಅಂತ ಬರೆದ ಕೂಡಲೇ ನಿಮ್ಮ ಉತ್ತರ ಏನಾಗ್ತದೆ, ತಪ್ಪಾಗ್ತದೆ. ಅದಕ್ಕೆ ಅಂಕಗಳನ್ನು ನೀಡಲಾಗುವುದಿಲ್ಲ. ಇನ್ನು ಕೆಲವರು ಏನು ಮಾಡ್ತಾರೆ, ಎಪಿಕ್ ವಿಸ್ತರಿಸಿ ಅಂತ ಕೇಳಿದಾಗ ಭಾವಚಿತ್ರವಿರುವ ಮತದಾರರ ಗುರುತಿನ ಚೀಟಿ ಅಂತಲೂ ಕೂಡ ಬರೀತಾರೆ. ಹೀಗೂ ಬರೆಯುವಂತಿಲ್ಲ. ಸರಿಯಾದ ಉತ್ತರ ಅಂದರೆ ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್, ಇದು ಸರಿಯಾದಂಥ ಉತ್ತರ ಆಗಿರ್ತದೆ. ಇನ್ನು 2ನೆಯ ಸುಧಾರಣೆ EVM ನ ಬಳಕೆ. EVM ಎಂದರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್. ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್, ವಿದ್ಯುನ್ಮಾನ ಮತಯಂತ್ರ. ವಿದ್ಯುನ್ಮಾನ ಮತಯಂತ್ರ. ಈ ವಿದ್ಯುನ್ಮಾನ ಮತಯಂತ್ರವನ್ನು ಆಧುನಿಕ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ಚುನಾವಣೆಯನ್ನು ಹೆಚ್ಚು ಪಾರದರ್ಶಕ, ನಿಷ್ಪಕ್ಷಪಾತ, ನ್ಯಾಯಸಮ್ಮತ, ನಿರ್ಭೀತ ಚುನಾವಣೆಯನ್ನಾಗಿ ಮಾಡಲಿಕ್ಕೋಸ್ಕರ ಇದು ಒಂದು ವಿದ್ಯುನ್ಮಾನ ಮತಯಂತ್ರದ ಬಳಕೆಯು ಕೂಡ ಬಹಳಷ್ಟು ಉಪಯೋಗ ಆಯಿತು. ಈ ವಿದ್ಯುನ್ಮಾನ ಮತಯಂತ್ರವನ್ನು 2004ರಲ್ಲಿ, ಅದಕ್ಕಿಂತಲೂ ಮುಂಚಿತವಾಗಿ 1998ರಲ್ಲಿ ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಆ ವಿದ್ಯುನ್ಮಾನ ಮತಯಂತ್ರವನ್ನು ಬಳಕೆ ಮಾಡಲಾಯಿತು. ಆದರೆ ಸಾರ್ವತ್ರಿಕವಾಗಿ 2004ರಲ್ಲಿ ನಡೆದಂಥ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಎಲ್ಲ ಮತಗಟ್ಟೆಗಳಲ್ಲೂ ಕೂಡ ವಿದ್ಯುನ್ಮಾನ ಮತಯಂತ್ರಗಳನ್ನು ಬಳಕೆ ಮಾಡಲಾಯಿತು. ಈ ವಿದ್ಯುನ್ಮಾನ ಮತಯಂತ್ರದಲ್ಲಿ ಏನೇನಿರ್ತದೆ, ಒಂದು ಕಂಟ್ರೋಲ್ ಯೂನಿಟ್ ಅಂತ ಹೇಳಿರ್ತದೆ, ಅದನ್ನು CU ಅಂತೇಳಿ ಕರೀತಾರೆ. ಈ ಕಂಟ್ರೋಲ್ ಯೂನಿಟ್ ಏನು ಕೆಲಸವನ್ನು ಮಾಡ್ತದೆ ಅಂದರೆ ಚಲಾವಣೆಯಾದ ಮತಗಳನ್ನೆಲ್ಲವನ್ನು ಶೇಖರಿಸಿ ಇಟ್ಕೊಳ್ತಕ್ಕಂಥ ಒಂದು ಅಂಗ ಆಗಿರ್ತದೆ. ಇನ್ನು ಬ್ಯಾಲಟ್ ಯೂನಿಟ್ ಅಂತ ಹೇಳಿರ್ತದೆ, ಅದು ಮತವನ್ನು ಚಲಾವಣೆ ಮಾಡ್ತಕ್ಕಂಥ ಒಂದು ಅಂಗ ಆಗಿರ್ತದೆ. ಆ ಮತ ಚಲಾವಣೆಯನ್ನು ಮಾಡಿ ಆದಮೇಲೆ ಆ ಮತವನ್ನು ಚಲಾವಣೆ ಮಾಡಲಿಕ್ಕೆ ಬಳಕೆ ಮಾಡ್ಕೊಳ್ತಕ್ಕಂಥ ಒಂದು ಅಂಗ ಆಗ್ತದೆ. ಈ ಕಂಟ್ರೋಲ್ ಯೂನಿಟ್ನಿಂದ ಬ್ಯಾಲೆಟ್ ಯೂನಿಟ್ಗೆ ಒಂದು ಕನೆಕ್ಷನ್ ಅನ್ನು ಕೊಡಲಾಗಿರ್ತದೆ. ಬ್ಯಾಲೆಟ್ ಯೂನಿಟನ್ನು ಮತದಾನದ ಕಂಪಾರ್ಟ್ಮೆಂಟನ್ನು ಏನು ಮಾಡಿರ್ತೀವಿ, ಮತಗಟ್ಟೆಯ ಮತದಾನವನ್ನು ಮಾಡ್ತಕ್ಕಂಥ ಒಂದು ಜಾಗ ಕಂಪಾರ್ಟ್ಮೆಂಟ್ ಏನಿರ್ತದೆ, ಆ ಕಂಪಾರ್ಟ್ಮೆಂಟ್ನಲ್ಲಿ ಬ್ಯಾಲೆಟ್ ಯೂನಿಟನ್ನು ಇಡಲಾಗಿರ್ತದೆ.
ಈ ಬ್ಯಾಲೆಟ್ ಯೂನಿಟ್ನಲ್ಲಿ ಆ ವ್ಯಕ್ತಿಯ ಹೆಸರು, ಆತನ ಇದು ಕ್ರಮ ಸಂಖ್ಯೆ, ಆ ವ್ಯಕ್ತಿಯ ಹೆಸರು, ಆತನು ಚುನಾವಣೆಗೆ ನಿಂತಿರ್ತಕ್ಕಂಥ ಯಾವ ಮಾರ್ಕಿನ ಅಡಿನಲ್ಲಿ ಮತದಾನದ ಚಿಹ್ನೆ, ಆತನ ಚುನಾವಣಾ ಚಿಹ್ನೆ, ಆ ಚಿಹ್ನೆಯ ಎದುರಿಗೆ ಒಂದು ನೀಲಿಯ ಬಟನ್ ಇರ್ತದೆ. ಇಲ್ಲಿ ಕ್ರಮ ಸಂಖ್ಯೆ 1, ಆತನ ಹೆಸರು, ಆತನ ಒಂದು ಚಿಹ್ನೆ, ಯಾವುದೋ ಒಂದು ಚಿಹ್ನೆ, ಆ ಚಿಹ್ನೆ. ಇಲ್ಲಿ ಮೇಲೆ ಒಂದು ಕೆಂಪು ಮತ್ತು ಒಂದು ಹಸಿರು ದೀಪಗಳು ಇರ್ತವೆ. ಕೆಂಪು ಮತ್ತು ಹಸಿರು ದೀಪಗಳು ಇರ್ತವೆ. ಈ ನಾವು ಯಾವುದೋ ಒಂದು ಕ್ಯಾಂಡಿಡೇಟ್ಗೆ, ಯಾವುದೋ ಒಬ್ಬ ಕ್ಯಾಂಡಿಡೇಟಿಗೆ, ಒಬ್ಬ ಅಭ್ಯರ್ಥಿಗೆ ನಾವು ಚಲಾವಣೆ ಮಾಡಬೇಕು ಅನ್ನೋದಾದ್ರೆ ಆತನ ಹೆಸರನ್ನು ಓದಿಕೊಂಡು, ಆತನ ಚಿಹ್ನೆಯನ್ನು ಖಾತ್ರಿಪಡಿಸಿಕೊಂಡು, ಆ ಚಿಹ್ನೆಯ ಮುಂದೆ ಇರ್ತಕ್ಕಂಥ ನೀಲಿ ಬಣ್ಣದ ಬಟನ್ ಅನ್ನು ಒತ್ತಬೇಕು. ಒತ್ತಿದ ಕೂಡಲೇ ಬೀಪ್ ಎನ್ನುವ ಶಬ್ದ ಬರ್ತದೆ. ಬೀಪ್, ಈ ರೀತಿಯ ಉದ್ದನೆಯ ಶಬ್ದ ಬರ್ತದೆ. ಆ ಶಬ್ದ ಬಂದಿತ್ತು ಎಂದ ಕೂಡಲೇ ಇಲ್ಲಿ ಹತ್ತಿದ್ದಂಥ ಹಸಿರು ಬಣ್ಣದ ದೀಪ ಆರಿ ಹೋಗಿ, ಲೈಟ್ ಆರಿ ಹೋಗಿ ಕೆಂಪು ಬಣ್ಣದ ದೀಪ ಹತ್ತುತ್ತದೆ. ಅಲ್ಲಿಗೆ ಮತ ಚಲಾವಣೆ ಆಗಿದೆ. ಒಂದು ಸಾರಿ ಬೀಪ್ ಅಂತ ಸೌಂಡ್ ಬಂದ ಮೇಲೂ ಕೂಡ ಮತ್ತೊಂದು ಸಾರಿ ಆ ಮತದಾರನ ಹೋಗಿ ಇನ್ಯಾವುದೋ ಒಂದು ಬಟನ್ ಅನ್ನು ಒತ್ತಿದರೂ ಕೂಡ ಅದು ಆಪರೇಟ್ ಆಗೋದಿಲ್ಲ. ಅದು ಯಾವುದೇ ಆಪರೇಟ್ ಆಗೋದಿಲ್ಲ. ಅಂದರೆ ಒಬ್ಬರಿಗೆ ಒಂದೇ ಮತ, ಒಬ್ಬರಿಗೆ ಒಂದೇ ಮತ ತತ್ವವನ್ನು ನಾವಿಲ್ಲಿ ಪಾಲನೆ ಮಾಡಬೇಕಾಯಿತು. ಈ ಚಲಾವಣೆ ಈ ರೀತಿ ಆದಮೇಲೆ ಆತ ಹೊರಗೆ ಬರ್ತಾನೆ. ಹೊರಗೆ ಬಂದ ಮೇಲೆ ಮತ್ತೆ ಹೊಸದಾಗಿ ಈ ಒಂದು ಯೂನಿಟ್ ಅನ್ನು ಅದಕ್ಕೆ ಜೋಡಿಸಲಾಗಿದೆ. ಅದನ್ನು VVPAT ಅಂತೇಳಿ ಕರೀತಾರೆ. ಏನಿದು VVPAT ಅಂದರೆ ವೋಟರ್ಸ್ ವೆರಿಫೈಡ್ ಪೇಪರ್ ಆಡಿಟ್ ಟ್ರಯಲ್. ವೋಟರ್ಸ್ ವೆರಿಫೈಡ್ ಪೇಪರ್ ಆಡಿಟ್ ಟ್ರಯಲ್ ಅಂತಕ್ಕಂಥ ಏನಿದು ಅಂದರೆ, ಅಲ್ಲಿ ಮತವನ್ನು ಚಲಾವಣೆ ಮಾಡಿ ಆದಮೇಲೆ ನಾನು ಚಲಾವಣೆ ಮಾಡಿರ್ತಕ್ಕಂಥ ಮತವು ನಾನು ಚಲಾವಣೆ ಮಾಡಿರ್ತಕ್ಕಂಥ ವ್ಯಕ್ತಿಗೆಯೇ ಚಲಾವಣೆ ಆಗಿದೆಯೇ ಅನ್ನೋದನ್ನು ತಿಳಿಸ್ತಕ್ಕಂಥ ಒಂದು ಮಷೀನ್, ಈ ರೀತಿಯ ಮಷೀನ್ ಇರ್ತದೆ. ಅದರಲ್ಲಿ ಆ ಪೇಪರಿನ ಮೇಲೆ ಪ್ರಿಂಟ್ ಆಗಿ ಬರ್ತದೆ. ನಾನು ಈಗ ಇದೊಂದು ಹೂವಿನ ಚಿತ್ರ ಇರ್ತಕ್ಕಂಥ ಒಂದು ಕ್ಯಾಂಡಿಡೇಟ್ಗೆ ನಾನು ಮಾಡಿದ್ದೇನೆ, ಮತದಾನವನ್ನು ಮಾಡಿದ್ದೇನೆ, ಹೊರಗೆ ಬಂದಿದ್ದೇನೆ, ಕಂಪಾರ್ಟ್ಮೆಂಟಿಂದ ಹೊರಗೆ ಬಂದಿದ್ದೇನೆ. ಕಂಪಾರ್ಟ್ಮೆಂಟಿಂದ ಹೊರಗೆ VVPAT ಇದೆ. ಈ VVPATನಲ್ಲಿ ನಾನು ನೋಡಿದರೆ ಅಲ್ಲಿ ನಾನು ಯಾವ ವ್ಯಕ್ತಿಗೆ ಮತ ಚಲಾವಣೆ ಮಾಡಿದ್ದೇನೆಯೋ ಆ ವ್ಯಕ್ತಿಯ ಚುನಾವಣಾ ಚಿಹ್ನೆ ಅಲ್ಲಿ ನಮೂದಿಸಲ್ಪಟ್ಟಿರ್ತದೆ. ಅದಿತ್ತು ಅಂದರೆ ಆ ಪೇಪರ್ ಮೇಲೆ ಅದು ಪ್ರಿಂಟ್ ಆಗಿ ಅಲ್ಲಿ ಬಂದು ಕಾಣಿಸ್ತದೆ. 7 ಸೆಕೆಂಡ್ ಅದು ಹಾಗೆ ಇರ್ತದೆ. ಅದಾದಮೇಲೆ ಅದು ಕಟ್ಟಾಗಿ ಅದರೊಳಗೇನೆ ಬೀಳ್ತದೆ. ಅಂದರೆ ಮತದಾರನಾಗಿರ್ತಕ್ಕಂಥ ನಾವು ಯಾವ ವ್ಯಕ್ತಿಗೆ ಮತವನ್ನು ಚಲಾವಣೆ ಮಾಡಿದ್ದೇನೆಯೋ, ಯಾವ ರಾಜಕೀಯ ಪಕ್ಷಕ್ಕೆ ನಾವು ಮತದಾನವನ್ನು ಮಾಡಿದ್ದೇನೆಯೋ ಅವನಿಗೆಯೇ ಅದು ದಾಖಲಾಗಿದೆಯೇ ಎನ್ನುವುದನ್ನು ಖಾತ್ರಿಪಡಿಸಿಕೊಳ್ತಕ್ಕಂಥ ಒಂದು ಯೂನಿಟ್. ಅದನ್ನು VVPAT, ಮತದಾರನು ಖಾತ್ರಿಪಡಿಸಿಕೊಳ್ಳಿಕ್ಕಾಗಿ ಇಟ್ಕೊಂಡಿರ್ತಕ್ಕಂಥದ್ದು ವೋಟರ್ಸ್ ವೆರಿಫೈಡ್ ಪೇಪರ್ ಆಡಿಟ್ ಟ್ರಯಲ್ ಅಂತಕ್ಕಂಥ ಒಂದು ಯೂನಿಟ್. ಈ ಯೂನಿಟ್ ಏನು ಮಾಡ್ತದೆ, ಮತದಾರನಿಗೆ ಖಾತ್ರಿಪಡಿಸ್ತದೆ, ಹೌದು ನಾನು ಮತವನ್ನು ಯಾರಿಗೆ ಚಲಾಯಿಸಿದ್ದೇನೋ ಆತನಿಗೆ, ಆ ವ್ಯಕ್ತಿಗೆ, ಆ ಮಾರ್ಕಿಗೆ ಆ ಮತ ಚಲಾವಣೆ ಆಗಿದೆ ಅಂತೇಳಿ ನಾವು ಖಾತ್ರಿ ಮಾಡ್ಕೊಂಡು ಹೋಗ್ತಕ್ಕಂಥ. ಇನ್ನು ಈ ರೀತಿ ಮಾಡೋದ್ರಿಂದ, ಇಂಥ ಒಂದು ಮಷೀನನ್ನು ನಾವು ಬಳಕೆ ಮಾಡೋದ್ರಿಂದ ಏನಾಗ್ತದೆ? ಮೊದಲು ಈ ಮಷೀನನ್ನು ಬಳಕೆ ಮಾಡ್ಕೊಳ್ಳೋಕ್ಕಿಂತಲೂ ಮುಂಚಿತವಾಗಿ ಮತಪೆಟ್ಟಿಗೆ ಇರ್ತಾ ಇತ್ತು, ಮತಪತ್ರಗಳು ಇರ್ತಾ ಇತ್ತು. ಆ ಮತಪತ್ರಗಳನ್ನು ಮತಪೆಟ್ಟಿಗೆಯೊಳಗೆ ಹಾಕಬೇಕಾಗಿತ್ತು. ಹಾಕ್ತಕ್ಕಂಥ ಸಂದರ್ಭದಲ್ಲಿ ಕುಲಗೆಟ್ಟ ಮತಗಳು ಭಾಳಷ್ಟು ಆಗ್ತಾ ಇತ್ತು. ಇಲ್ಲಿ ಕುಲಗೆಟ್ಟ ಮತಗಳು ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಾವು ಒಂದು ಬಟನನ್ನು ಒತ್ತಿದ್ವಿ ಅಂತಂದರೆ ಆ ವ್ಯಕ್ತಿಗೆ ಅದು ಒಂದು ಸಾರಿ ಚಲಾವಣೆ ಆಯಿತು ಅಂದರೆ ಮುಗಿದೋಯ್ತು, ಮತ್ತೆ ಇನ್ನೊಂದು ಸಾರಿ ಮತವನ್ನು ನಾವು ಚಲಾವಣೆ ಮಾಡಲಿಕ್ಕೆ ಬರೋದಿಲ್ಲ. ಇನ್ನು ಈ ವಿದ್ಯುನ್ಮಾನ ಮತಯಂತ್ರವನ್ನು ಬಳಕೆ ಮಾಡೋದ್ರಿಂದ ಆಗ್ತಕ್ಕಂಥ ಉಪಯೋಗಗಳಿವೆ. ಮತದಾನವನ್ನು ಆರಂಭ ಮಾಡೋಕ್ಕಿಂತ ಮುಂಚೆ ಮೊದಲು ಬಹಳ ಪೂರ್ವ ಸಿದ್ಧತೆಯನ್ನು ಮಾಡ್ಕೋಬೇಕಾಗಿತ್ತು. ಮತಪತ್ರಗಳನ್ನು
ತೆಗೆದುಕೊಂಡು ಹೋಗೋದು, ಆ ಮತಪತ್ರಗಳಿಗೆ ಸೀಲ್ ಹಾಕ್ತಕ್ಕಂಥದ್ದು, ಅವುಗಳ ಸಂಖ್ಯೆಗಳನ್ನು ನಮೂದು ಮಾಡಿಕೊಳ್ತಕ್ಕಂಥದ್ದು, ಮತಪತ್ರವನ್ನು ನೀಡತಕ್ಕಂಥದ್ದು, ನೀಡಿದ ಪತ್ರವನ್ನು ಈ ರೀತಿಯೇ ಮಡಿಸಬೇಕು ಅಂತೇಳಿ ಅವರಿಗೆ ಹೇಳ್ತಕ್ಕಂಥದ್ದು, ಅದಾದಮೇಲೆ ಅವನು ಮತ ಚಲಾವಣೆ ಮಾಡಿ ಆದ ಮೇಲೆ ಅವು ಸಿಕ್ಕೊಳ್ದಂಗೆ ಹೊರಗೆ ಬೀಳ್ದಂಗೆ ಮತಪಟ್ಟಿಗೆ ಒಳಕ್ಕೆ ಬಿದ್ದಿದ್ದಾರೆಯೇ ಎನ್ನುವುದನ್ನು ಖಾತ್ರಿಪಡಿಸ್ಕೊಳ್ತಕ್ಕಂಥದ್ದು, ಇವೆಲ್ಲ ತೊಂದರೆಗಳು ಚುನಾವಣಾ ಅಧಿಕಾರಿಗಳ ಮೇಲೆ ಮುಂದೆ ಇರ್ತಾ ಇದೆ. ಈಗ ಈ ಮಷೀನನ್ನು ಬಳಕೆ ಮಾಡೋದ್ರಿಂದ ಏನಾಗ್ತದೆ, ಏನೂ ಇಲ್ಲ, ಬ್ಯಾಲೆಟ್ ಯೂನಿಟನ್ನು, ಕಂಟ್ರೋಲ್ ಯೂನಿಟನ್ನು ಬ್ಯಾಲೆಟ್ ಯೂನಿಟಿನ ಜೊತೆಗೆ ಬ್ಯಾಲೆಟ್ ಯೂನಿಟನ್ನು VVPAT ಜೊತೆಗೆ ಜೋಡಿಸಿ ಸರಿಯಾಗಿ ಖಾತ್ರಿಪಡಿಸ್ಕೊಂಡು ಒಂದು ಸಾರಿ ಸೆಟ್ ಮಾಡಿಟ್ರೆ ಮುಗಿದೋಯ್ತು ಕತೆ. ಮತ್ತೆ ಅಲ್ಲಿ ಖಾತ್ರಿಪಡಿಸ್ಕೊಳ್ಳೋಕೆ ಏನೂ ಇರೋದಿಲ್ಲ, ಮತಪತ್ರಗಳು ಎಲ್ಲೆಲ್ಲೋ ಬೇರೆ ಕಡೆ ಇರೋದಿಲ್ಲ, ಅವು ಕಂಟ್ರೋಲ್ ಯೂನಿಟ್ನ ಒಳಗೆ ಏನಾಗ್ತವೆ, ಶೇಖರಣೆಯಾಗಿ ಸೇವ್ ಆಗಿ ಉಳ್ಕೊಳ್ತವೆ. ಇದು ಮೊದಲನೇ. ಇನ್ನು ಮತದಾನವನ್ನು ಸುಲಭವಾಗಿ ಮಾಡಬಹುದು. ಮತದಾರನು ತಾನು ಇಚ್ಛಿಸಿದ ಅಭ್ಯರ್ಥಿಯ ಮುಂದಿನ ಬಟನನ್ನು, ನೀಲಿ ಬಣ್ಣದ ಈ ಬಟನನ್ನು ಒತ್ತಿದ್ರೆ ಮುಗೀತು, ಅದು ಮತ ಚಲಾವಣೆ ಆಗುತ್ತೆ. ಮೊದಲು ಏನು ಮಾಡಬೇಕಾಗಿತ್ತು, ಮತಪತ್ರವನ್ನು ತೆಗೆದುಕೊಂಡು ಹೋಗೋದು, ಆ ಕಂಪಾರ್ಟ್ಮೆಂಟ್ನ ಒಳಗೆ ಹೋಗೋದು, ಒಳಗೆ ಹೋಗಿ ಅದನ್ನು ನೋಡಿ ಮತವನ್ನು ಚಲಾವಣೆ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಕೊಟ್ಟಿರ್ತಕ್ಕಂಥ ಸೀಲನ್ನು ಆ ಜಾಗದ ಮುಂದೆ, ಈಗ ಇದೇ ರೀತಿ ಮತಪತ್ರ ಇರ್ತಾ ಇತ್ತು, ಸೀರಿಯಲ್ ನಂಬರ್ ಇರ್ತಾ ಇತ್ತು, ಅದರ ಹೆಸರು ಇರ್ತಾ ಇತ್ತು, ಅದರ ಚುನಾವಣಾ ಚಿಹ್ನೆ ಇರ್ತಾ ಇತ್ತು, ಇಲ್ಲಿ ಮತವನ್ನು ಚಲಾವಣೆ ಮಾಡಬೇಕಾಗಿತ್ತು. ಪ್ರಜ್ಞಾವಂತ ಮತದಾರ ಅದನ್ನೆಲ್ಲವನ್ನು ಅಚ್ಚುಕಟ್ಟಾಗಿ ಮಾಡ್ತಾನೆ ಅಂತ ಅಂದ್ಕೊಳ್ಳೋಣ. ಹಳ್ಳಿಗಳಲ್ಲಿ ಇರ್ತಕ್ಕಂಥ ಅನಕ್ಷರಸ್ಥರು, ಓದಲಿಕ್ಕೆ ಆಗದೇ ಇರ್ತಕ್ಕಂಥವರು ಆ ಗುರುತನ್ನು ನೋಡಿ ಹಾಕಬೇಕಾದಂಥ ಸಂದರ್ಭದಲ್ಲಿ ಆ ಮೊಹರನ್ನ ಏನು ಹಾಕಬೇಕಾಗಿತ್ತು, ಈ ರೀತಿಯ ಒಂದು ಮೊಹರನ್ನ ಏನು ಹಾಕಬೇಕಾಗಿತ್ತು, ಈ ಮೊಹರನ್ನ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಈ ಎರಡರ ನಡುವೆಗೆ ಆ ಮೊಹರನ್ನ ಹಾಕಿಬಿಡ್ತಾ ಇತ್ತು. ಆವಾಗ ಏನಾಗ್ತಾ ಇತ್ತು, ಕುಲಗೆಟ್ಟ ಮತ ಆಗ್ತಾ ಇತ್ತು. ವಿದ್ಯುನ್ಮಾನ ಮತಯಂತ್ರವನ್ನು ಬಳಕೆ ಮಾಡಿಕೊಳ್ಳಲು ಶುರು ಮಾಡಿದ್ದೇವೆ, ಈ ಕುಲಗೆಟ್ಟ ಮತಗಳ ಚಲಾವಣೆ ಇಲ್ಲದಂತಾಯಿತು. ಮತ ಚಲಾವಣೆ ಮಾಡೋದು ಸುಲಭ ಆಯಿತು. ಆ ವ್ಯಕ್ತಿಯ ಹೆಸರಿನ ಮುಂದೆ, ಆತನ ಮಾರ್ಕಿನ ಮುಂದೆ, ಚಿಹ್ನೆಯ ಮುಂದೆ ಇರ್ತಕ್ಕಂಥ ಬಟನನ್ನು ಒತ್ತಿದರೆ ಮುಗಿದೋಯ್ತು, ಮತ ಚಲಾವಣೆ ಆಗಿರುತ್ತದೆ. ಮತ ಚಲಾವಣೆ ಮಾಡುವುದು ಸುಲಭ. ಇದಾದಮೇಲೆ ಈ ವ್ಯವಸ್ಥೆಯಲ್ಲಿ ಪ್ರತಿ 5 ಸೆಕೆಂಡಿಗೆ ಒಂದರಂತೆ ಮತವನ್ನು ಹಾಕಬಹುದು ಮತ್ತು ಮತದಾನ ಶೀಘ್ರವಾಗಿ ನಡೆದು ಸಾಕಷ್ಟು ಸಮಯ ಉಳಿತಾಯ ಆಗ್ತದೆ. 5 ಸೆಕೆಂಡಿಗೆ ಒಬ್ಬರು ಮತವನ್ನು ಚಲಾವಣೆ ಮಾಡಬಹುದು. ಮೊದಲು ಈ VVPAT ಇಲ್ಲದಿದ್ದಾಗ 5 ಸೆಕೆಂಡಿಗೆ ಒಂದು ಮತವನ್ನು ಚಲಾವಣೆ ಮಾಡಲಾಗ್ತಾ ಇತ್ತು. ಆದರೆ ಇತ್ತೀಚೆಗೆ VVPAT ಅಲ್ಲಿ ಸ್ಟಾರ್ಟ್ ಮಾಡಿರೋದ್ರಿಂದ ಕನಿಷ್ಠ ಒಂದು ಮತ ಚಲಾವಣೆ ಮಾಡಲಿಕ್ಕೆ 10 ಸೆಕೆಂಡುಗಳ ಕಾಲಾವಕಾಶ ಬೇಕಾಗ್ತದೆ. ಮತಗಟ್ಟೆಯೊಳಗೆ ಹೋಗಿ ಆತನ ಮತವನ್ನು ಅಲ್ಲಿ ಬಟನನ್ನು ಒತ್ತಿ VVPAT ಹತ್ರ ಬಂದು ನಿಂತ್ಕೊಂಡು ಆತನನ್ನು ತನ್ನ ಮತವನ್ನು ಖಾತ್ರಿಪಡಿಸ್ಕೊಂಡು, ಯಾಕೆಂದರೆ ಖಾತ್ರಿಪಡಿಸ್ತಕ್ಕಂಥ ಮಷೀನೇ 7 ಸೆಕೆಂಡು ಅವನಿಗೆ ಖಾತ್ರಿಪಡಿಸ್ತದೆ, 17 ಸೆಕೆಂಡನ್ನು ತೆಗೆದುಕೊಳ್ತದೆ. ಇಷ್ಟೆಲ್ಲ ಮಾಡೋಕ್ಕೆ 10 ರಿಂದ 12 ಸೆಕೆಂಡುಗಳ ಕಾಲಾವಕಾಶ ಬೇಕಾಗ್ತದೆ. ಆದರೂ ಕೂಡ 10 ರಿಂದ 12 ಸೆಕೆಂಡುಗಳಲ್ಲಿ ಒಬ್ಬ ಮತವನ್ನು ಚಲಾವಣೆ ಮಾಡಿ ಹೊರಗೆ ಬರ್ಬೋದು. ಇದು ಶೀಘ್ರವಾಗ್ತದೆ, ಸುಲಭವಾಗಿ ಭಾಳಷ್ಟು ಕಡಿಮೆ ಸಮಯದಲ್ಲಿ ಮತದಾನ ಪ್ರಕ್ರಿಯೆಯನ್ನು ಮುಗಿಸ್ಬಿಡ್ಬೋದು. ಇನ್ಮೇಲೆ ಅಪಾರ ಪ್ರಮಾಣದ ಹಣವನ್ನು ಉಳಿಸ್ಬೋದು. ಈ ಅಪಾರ ಪ್ರಮಾಣವಾದ ಹಣವನ್ನು ಉಳಿಸ್ಬೋದು. ಮೊದಲು ಬ್ಯಾಲೆಟ್ ಪೇಪರನ್ನು ಪ್ರಿಂಟ್ ಹಾಕಬೇಕಾಗಿತ್ತು. ಆ ಪೇಪರ್ಗಳನ್ನು ತಯಾರು ಮಾಡೋದು, ಸೀಲುಗಳು ಮತ್ತು ಇನ್ಯಾವುದೋ ಕವರ್ಗಳು, ಮತಪೆಟ್ಟಿಗೆಗಳು, ಅವುಗಳಿಗೆ ಸೆಕ್ಯೂರಿಟಿ ಇರ್ತಿರಲಿಲ್ಲ. ಆದರೆ ಈಗ ವಿದ್ಯುನ್ಮಾನ ಮತಯಂತ್ರದಲ್ಲಿ ಏನಾಗ್ತದೆ, ಅವು ಸೇವ್ ಆಗಿಬಿಡ್ತದೆ, ಸಾಫ್ಟ್ವೇರ್ನಲ್ಲಿ ಸೇವ್ ಆಗಿಬಿಡ್ತದೆ, ಅದರ ಹಾರ್ಡ್ ಡಿಸ್ಕ್ನಲ್ಲಿ, ಮೆಮೊರಿನಲ್ಲಿ ಉಳ್ಕೊಂಡು ಬಿಡ್ತದೆ. ಹಾಗಾಗಿ ನಾವು ಅದನ್ನು ಭಾಳಷ್ಟು ಸುಲಭವಾಗಿ ನಿಭಾಯಿಸಿಬಿಡ್ಬೋದು. ಕಡಿಮೆ ಖರ್ಚಿನಲ್ಲಾಗ್ತದೆ. ಮೊದಲು ಮತಪತ್ರಗಳನ್ನು ಪ್ರಿಂಟ್ ಹಾಕ್ತಕ್ಕಂಥದ್ದು, ಆ ಪತ್ರಗಳಿಗೆ, ಕಾಗದಕ್ಕೆ, ಇಂಕಿಗೆ, ಪ್ಯಾಡಿಗೆ ಬಳಕೆ ಆಗ್ತಕ್ಕಂಥ ಇದ್ದಂಥ ಆ ಖರ್ಚು ಏನಿರ್ತಿದ್ವು, ಆ ಖರ್ಚುಗಳೆಲ್ಲವುಗಳು ಕೂಡ ಇವಾಗ ಇಲ್ಲದಂತೆ. ಇನ್ನು ಕುಲಗೆಟ್ಟ ಮತ ಮತ್ತು ತಿರಸ್ಕೃತ ಮತಗಳ ಸಮಸ್ಯೆ ಇಲ್ಲಿ ಇರೋದಿಲ್ಲ. ಕುಲಗೆಟ್ಟ ಮತ ಮತ್ತು ತಿರಸ್ಕೃತ ಮತಗಳ ಒಂದು ಸಮಸ್ಯೆ ಇಲ್ಲಿ ಇರೋದಿಲ್ಲ. ಅನಕ್ಷರಸ್ಥರಿಗೆ ಹೆಚ್ಚು ಅನುಕೂಲ. ಹೆಂಗೆ ಅಂತಂದರೆ, ಅವರೊಂದು ಮಾರ್ಕನ್ನು ನೆನ್ಪಿಟ್ಕೊಂಡೋದ್ರೆ, ಚುನಾವಣಾ ಚಿಹ್ನೆಯನ್ನು ನೆನ್ಪಿಟ್ಕೊಂಡೋದ್ರೆ ಸಾಕು, ಅದರ ಮುಂದೆ ಇರ್ತಕ್ಕಂಥ ಬಟನನ್ನು ಒತ್ತಿದ್ರೆ ಮುಗಿದೋಯ್ತು, ಅವರು ಮತ ಚಲಾವಣೆ ಆಗಿಬಿಡ್ತದೆ. ಇನ್ನು ಒಬ್ಬ ವ್ಯಕ್ತಿಗೆ ಒಂದು ಮತ ಮಾತ್ರ ಚಲಾವಣೆ ಮಾಡ್ತಕ್ಕಂಥ ಅವಕಾಶ, ಒಬ್ಬ ವ್ಯಕ್ತಿಗೆ ಒಂದು ಮತವನ್ನು ಮಾತ್ರ ಚಲಾವಣೆ ಮಾಡಲಿಕ್ಕೆ ಅವಕಾಶ ಇದೆ. ಒಂದು ಸಾರಿ ನಾವು ಇದನ್ನು ಒತ್ತಿದ ಕೂಡಲೇ ಹಸಿರು ದೀಪ ಹಾರಿ ಹೋಗಿ ಕೆಂಪು ದೀಪ ಹತ್ತಿ
ಸೌಂಡ್ ಬಂತು ಅಂದರೆ ಮುಗಿದೋಯ್ತು, ಆ ಮತ ಚಲಾವಣೆ ಆಗಿದೆ. ಅದಾದಮೇಲೆ ನೀವು ಯಾವುದೇ ಬಟನನ್ನು ಎಷ್ಟೇ ಬಾರಿ ಒತ್ತಿದ್ರೂ ಅದು ಆಪರೇಟ್ ಆಗೋದಿಲ್ಲ ಮತ್ತು ಮತ ಚಲಾವಣೆ ಆಗೋದಿಲ್ಲ. ವಿದ್ಯುನ್ಮಾನ ಮತಯಂತ್ರವನ್ನು ಬಳಕೆ ಮಾಡುವುದರಿಂದ ಶೀಘ್ರ ಮತದಾನ ನಡೀತದೆ ಮತ್ತು ಮತ ಎಣಿಕೆಯ ಪ್ರಕ್ರಿಯೆಯು ಕೂಡ ಶೀಘ್ರವಾಗ್ತದೆ. ಮೊದಲು ಮತಪತ್ರಗಳನ್ನು ಇಟ್ಕೊಂಡು ಚುನಾವಣೆಗಳನ್ನು ನಡೆದಾಗ 3 ದಿವಸ 4 ದಿವಸಗಟ್ಟಲೆ ಎಣಿಕೆಯ ಪ್ರಕ್ರಿಯೆ ನಡೀತಾ ಇತ್ತು. ಆ ಮತಪತ್ರಗಳನ್ನೆಲ್ಲ ಬೇರ್ಪಡಿಸೋದು, 100ರ ಒಂದು ಕಟ್ಟುಗಳನ್ನು ಮಾಡ್ತಕ್ಕಂಥದ್ದು, ಅವುಗಳನ್ನು ಸರಿಯಾಗಿ ಜೋಡಿಸಿಡ್ತಕ್ಕಂಥದ್ದು, ಈ ಎಣಿಕೆಯ ಪ್ರಕ್ರಿಯೆ ಭಾಳಷ್ಟು ದೀರ್ಘಕಾಲ ಆಗ್ತಾ ಇತ್ತು. ಆದರೆ ಈಗ ಏನಾಗಿದೆ, ದೀರ್ಘಕಾಲ ಅಲ್ಲ, ಬೇಗನೆ ಆ ಹಾರ್ಡ್ ಡಿಸ್ಕನ್ನು, ಕಂಟ್ರೋಲ್ ಯೂನಿಟನ್ನು ಕಂಪ್ಯೂಟರ್ಗೆ ಅಡ್ಜಸ್ಟ್ ಮಾಡಿ ಅದರ ರಿಸಲ್ಟ್ ಬಟನನ್ನು ಒತ್ತಿಬಿಟ್ರೆ ಆ ರಿಸಲ್ಟನ್ನು ಅದು ಹೇಳ್ತಾರೆ. ಕ್ಯಾಂಡಿಡೇಟ್ 1 ಎಷ್ಟು ಮತಗಳು ಬಂದಿದ್ದಾವೆ, ಕ್ಯಾಂಡಿಡೇಟ್ 2 ಎಷ್ಟು ಮತಗಳು ಬಂದಿದ್ದಾವೆ, ಕ್ಯಾಂಡಿಡೇಟ್ 3 ಎಷ್ಟು ಮತಗಳು ಬಂದಿದ್ದಾವೆ, ಕ್ಯಾಂಡಿಡೇಟ್ 4 ಎಷ್ಟು ಮತಗಳು ಬಂದಿದ್ದಾವೆ, ಇವನ್ನೆಲ್ಲವನ್ನ ಅದು ಹೇಳ್ಬಿಡ್ತದೆ. ಕೊನೆಯಲ್ಲಿ ಒಂದು ಇರ್ತದೆ, ಇದು ಕೂಡ ಒಬ್ಬ ಕ್ಯಾಂಡಿಡೇಟ್ ನೋಟಾ. ಇಲ್ಲಿ ನೋಡ್ರಿ, ನೋಟಾವನ್ನು ವಿಸ್ತರಿಸಿ. ನೋಟಾ ಏನು? ನನ್ ಆಫ್ ದಿ ಅಬೌವ್. ನನ್ ಆಫ್ ದಿ ಅಬೌವ್ ಏನು? ನನ್ ಆಫ್ ದಿ ಅಬೌವ್. ಈಗ ಚುನಾವಣಾ ಕಣದಲ್ಲಿ ನಿಂತ್ಕೊಂಡಿರ್ತಕ್ಕಂಥ ಅಷ್ಟು ಜನ ಅಭ್ಯರ್ಥಿಗಳಲ್ಲಿ ನನಗೆ ಯಾರೂ ಕೂಡ ನನಗೆ ಒಪ್ಪಿಗೆ ಆಗ್ತಾ ಇಲ್ಲ. ಯಾರಿಗೂ ಮತವನ್ನು ಚಲಾವಣೆ ಮಾಡಲಿಕ್ಕೆ ನನಗೆ ಒಪ್ಪಿಗೆ ಆಗ್ತಾ ಇಲ್ಲ. ಆ ಕಾರಣಕ್ಕಾಗಿ ನಾನು ಚುನಾವಣಾ ಪ್ರಕ್ರಿಯೆಯಿಂದ ಹೊರಗೆ ಉಳಿಯಬಾರದು. ಮತದಾನ ನನ್ನ ಕರ್ತವ್ಯ, ಹಕ್ಕು ಎರಡೂ ಕೂಡ ಹೌದು. ಮತದಾನದ ಪ್ರಕ್ರಿಯೆಯಲ್ಲಿ ನಾನು ಪಾಲ್ಗೊಳ್ಳಲೇಬೇಕು. ಏಕೆಂದರೆ ಪ್ರಜಾಭಿಪ್ರಾಯವನ್ನು ವ್ಯಕ್ತಪಡಿಸಲಿಕ್ಕೆ ಮುಖ್ಯವಾದಂಥ ವೇದಿಕೆ ಚುನಾವಣೆ, ಮತದಾನ ಪ್ರಕ್ರಿಯೆ. ಆ ಮತದಾನ ಪ್ರಕ್ರಿಯೆಯಿಂದ ನಾವು ಹೊರಗೆ ಉಳಿಯುವಂತಿಲ್ಲ. ಮತದಾನವನ್ನು ಮಾಡಲೇಬೇಕು. ಮತದಾನದ ಪ್ರಕ್ರಿಯೆಯಲ್ಲಿ ನಾವು ಒಳಗಾಗಬೇಕು. ನನಗೆ ಅಲ್ಲಿರ್ತಕ್ಕಂಥ ಕ್ಯಾಂಡಿಡೇಟು, ಆ ರಾಜಕೀಯ ಪಕ್ಷಗಳು ಯಾವುದೂ ಇಷ್ಟ ಆಗದೇ ಇದ್ದರೆ ನಿನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸು. ಮೇಲಿರ್ತಕ್ಕಂಥವ್ರು ಯಾರು ನನಗೆ ಇಷ್ಟ ಇಲ್ಲ ಅನ್ನೋದನ್ನು ನೀನು ವ್ಯಕ್ತಪಡಿಸ್ಬೇಕಲ್ಲ. ಆ ವ್ಯಕ್ತಪಡಿಸಲಿಕ್ಕೆ ಒಂದು ವೇದಿಕೆ ಬೇಕಲ್ಲ. ಆ ವ್ಯಕ್ತಪಡಿಸಿದ್ದು ಅಲ್ಲಿ ದಾಖಲಾಗಬೇಕಲ್ಲ. ಆ ದಾಖಲಾಗಲಿಕ್ಕಾಗಲಿಕ್ಕಾಗಲಿ ನೀವು ಮತವನ್ನು ಚಲಾವಣೆ ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಇತ್ತೀಚೆಗೆ ಚುನಾವಣಾ ಆಯೋಗ ಒಂದು ಮಾರ್ಪಾಟನ್ನು ಮಾಡಿದೆ. ಅದು ನೋಟ ಅಂದ್ರೇನು? ನನ್ ಆಫ್ ದಿ ಅಬೌವ್. ನನ್ನ ಆಯ್ಕೆ ಮೇಲಿನ ಯಾರೂ ಕೂಡ ಅಲ್ಲ, ಯಾರೂ ಕೂಡ ನನಗೆ ಒಪ್ಪಿಗೆ ಆಗಿಲ್ಲ ಅನ್ನುವುದನ್ನು ನೀನು ಮತಗಟ್ಟೆಯ ಒಳಗೆಯೇ ಹೋಗಿ ನಿನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕಾಗಿದೆ. ಬೀದಿಯಲ್ಲಿ ನಿಂತ್ಕೊಂಡು ಅವ್ರು ಯಾರು ಸರಿ ಇಲ್ಲ, ನಾನು ಅದಕ್ಕೆ ಓಟ್ ಹಾಕಕ್ಕೆ ಹೋಗಲ್ಲ ಅಲ್ಲ. ಓಟ್ ಹಾಕ್ತಕ್ಕಂಥದ್ದು, ಮತದಾನವನ್ನು ಮಾಡ್ತಕ್ಕಂಥದ್ದು ನಿನ್ನ ಹಕ್ಕು ಮತ್ತು ಕರ್ತವ್ಯವೂ ಕೂಡ ಹೌದು. ಹಕ್ಕದು, ನೀವು ಅದನ್ನು ತೀರಿಸಿಯೇ ಬೇಕು. ನಿನಗೆ ಸರ್ಕಾರದ ಬಗ್ಗೆ ನಿನ್ನ ಅಭಿಪ್ರಾಯಗಳನ್ನು, ಯಾರು ಆಳ್ವಿಕೆಯನ್ನು ನಡೆಸಬೇಕು ಅನ್ನೋದನ್ನು ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕಾದಂಥ ಸೂಕ್ತವಾದ ಸಮಯ ಚುನಾವಣೆ. ಅಲ್ಲಿಯೇ ನೀವು ಅದನ್ನು ವ್ಯಕ್ತಪಡಿಸಬೇಕು. ದಾರಿಯಲ್ಲೆಲ್ಲೋ ಹೇಳಿದರೆ ಅದು ಅನಧಿಕೃತವಾದದ್ದು. ಅಧಿಕೃತವಾಗಿರ್ತಕ್ಕಂಥ ಒಂದು ಮೀಡಿಯಾ, ಒಂದು ವಾಹಕ, ನನಗೆ ಯಾರೂ ಕೂಡ ಇಷ್ಟ ಇಲ್ಲ ಅನ್ನೋದನ್ನು, ಆ ಇಷ್ಟ ಇಲ್ಲ ಎನ್ನುವುದನ್ನು ಕೂಡ ಹೇಳಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಚುನಾವಣಾ ಆಯೋಗ. ಅದು ಏನು ಅಂದರೆ ಕೊನೆಯ ಕೆಳಗೆ ಇರ್ತದೆ ನೋಟ ಅಂತ ಹೇಳಿರ್ತದೆ. ಆ ನೋಟಕ್ಕೆ ಮತವನ್ನು ಚಲಾವಣೆ ಮಾಡಿದರೆ ಮೇಲಿನ ಯಾರು ಕೂಡ ನನ್ನ ಆಯ್ಕೆ ಅಲ್ಲ, ಮೇಲಿನವರು ಯಾರು ಕೂಡ ನನಗೆ ಒಪ್ಪಿಗೆ ಆಗಿಲ್ಲ ಎನ್ನುವುದನ್ನು ನಾವಲ್ಲಿ ಏನು ಮಾಡ್ಬೋದು, ವ್ಯಕ್ತಪಡಿಸ್ಬೋದು ಅಂತ ಒಂದು ಅವಕಾಶವನ್ನು ಕೂಡ ಭಾರತದ ಚುನಾವಣಾ ಆಯೋಗ ಈ EVMನಲ್ಲಿ ಕಲ್ಪಿಸಿ ಕೊಟ್ಟಿದೆ. ಇನ್ನು ಅಭ್ಯರ್ಥಿಗಳ ಹಿನ್ನೆಲೆಯ ಕಡ್ಡಾಯ ಘೋಷಣೆ ಅಂತಕ್ಕಂಥ ಒಂದು ಸುಧಾರಣೆ ಬರ್ತದೆ. ಅದನ್ನು ಮುಂದಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡೋಣ.